ಎಲ್ಲ ಕಡೆ ಇದೀಗ ಜಲಮಾರ್ಗದ್ದೇ ಸುದ್ದಿ ಶುರುವಾಗ್ಬಿಟ್ಟಿದೆ. ಏನ್ ಜಲಮಾರ್ಗ, ಏನಾಗ್ಬಿಡುತ್ತೆ ಜಲಮಾರ್ಗ ನೋಡಿ. ಒಂದ್ ಕಡೆ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಬಿದ್ದಾಗ ಇರಾನ್ನಿಂದಾನು ಅನೇಕ ದೇಶಗಳೊಂದಿಗೆ ಅವರು ವ್ಯಾಪಾರ ಮಾಡಬೇಕಾಗತ್ತೆ. ಇಸ್ರೇಲ್ದು ಕೂಡ ಒಂದಷ್ಟು ವ್ಯಾಪಾರಗಳಿವೆ. ಇರಾನ್ನ ಮಾರ್ಗವನ್ನ ಅಕಸ್ಮಾತ್ ಬ್ಲಾಕ್ ಮಾಡಿಬಿಟ್ರೆ ಇಸ್ರೇಲ್ ತನ್ನ ಗೂಡ್ಸ್ಗಳನ್ನ ಇಲ್ಲಿಂದ ತರಬೇಕು ಅಥವಾ ಇರಾನ್ ತನ್ನ ವ್ಯಾಪಾರ ಇಲ್ಲಿಂದ ಮಾಡಬೇಕು, ದೊಡ್ಡ ಪ್ರಶ್ನೆ ಇದೆಯಲ್ಲ ಇಲ್ಲಿ. ಇದಕ್ಕೆ ಪರ್ಷಿಯನ್ ಗಲ್ಫ್ ಈ ಜಲಮಾರ್ಗವನ್ನ ಇರಾನ್ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಪರ್ಷಿಯನ್ ಗಲ್ಫ್ ಮೆಡಿಟರೇನಿಯನ್ ಸಿ ಮಾರ್ಗ ಆಗ್ಬಿಟ್ಟಿರುತ್ತೆ. ಇದು ಮೆಡಿಟರೇನಿಯನ್ ಸೀನ ಮೂಲಕವಾಗಿ ನಮಗೆ ಪರ್ಷಿಯನ್ ಗಲ್ಫ್ ನಮಗೆ ಸಿಗುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಚೆಕ್ ಮಾಡ್ಕೋಬಹುದು ಇಲ್ಲಿ. ಸೊ ಈ ಒಂದು ರೂಟ್ ಏನಾಗ್ತಾ ಇದೆ ಇದೀಗ ಎಲ್ಲರ ಒಂದು ಸಮಸ್ಯೆ ನೋಡಿ. ಈ ಕಡೆ ಬಂದರೆ ನಿಮಗೆ ಇಲ್ಲಿ ಈ ಭಾಗದಲ್ಲಿ ಅರೇಬಿಯನ್ ಸಿ ನೋಡ್ತಾ ಇದ್ದೀರಾ, ಅರೇಬಿಯನ್ ಪೆನಿನ್ಸುಲಾ ಈ ಕಡೆ ನೋಡ್ತಾ ಇದ್ದೀರಾ, ಮೆಡಿಟರೇನಿಯನ್ ಸಿ ನಿಮ್ಗೆ ಮೇಲ್ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ಕಡೆ ಬಂದಾಗ ನಿಮಗೆ ರೆಡ್ ಸಿ ಇದೆ. ಇಲ್ಲಿ ರೆಡ್ ಸಿ ಭಾಗದಲ್ಲಿ ನೀವು ಇದನ್ನು ಕೂಡ ನೀವು ನೋಡಬಹುದಾಗುತ್ತೆ. ಬಹುಶಃ ಈ ಒಂದು ಮಾರ್ಗದ ಮೂಲಕವಾಗಿಯೇ ನಿಮಗೆ ವ್ಯಾಪಾರ ವಹಿವಾಟು ಎಲ್ಲ ನಡೆಯೋದು. ಈಗ ಯುದ್ಧವಾಗ್ತಿರೋ ಕಾರಣದಿಂದಾಗಿ ಒಂದು ವೇಳೆ ಇದೆಲ್ಲ ಕೂಡ ಬ್ಲಾಕ್ ಆಗಿಬಿಟ್ರೆ, ಈ ಮಾರ್ಗ ಕ್ಲೋಸ್ ಆಗಿಬಿಟ್ರೆ ವ್ಯಾಪಾರದ ಗತಿ ಏನಪ್ಪಾ ಅಂತ ನಮಗೆಲ್ಲ ಕೇಳಿದ್ದೀರಲ್ಲ ನೀವು. 1453 ಇಫ್ ಐ ಆಮ್ ನಾಟ್ ರಾಂಗ್, ಕ್ರಿಸ್ತ ಶಕ 1453ರಲ್ಲಿ ಆಟೋಮಾನ್ ಟರ್ಕ್ಸ್ ಏನ್ ಮಾಡ್ತಾರೆ, ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ಆಗ್ಲೇನೆ ಈ ಪಶ್ಚಿಮ ಒಂದು ದಿಕ್ಕಾಗ್ಬಿಡುತ್ತೆ, ಪೂರ್ವ ಒಂದು ದಿಕ್ಕಾಯ್ತು ವ್ಯಾಪಾರ. ಪೂರ್ವದ ರಾಷ್ಟ್ರಗಳು ಒಂದು ಕಡೆ, ಪಶ್ಚಿಮದ ರಾಷ್ಟ್ರಗಳು ಒಂದು ಕಡೆ ಆಗ್ಬಿಡ್ತವೆ. ಅವಾಗ ಏನಾಗುತ್ತೆ, ವ್ಯಾಪಾರಕ್ಕೆ ದಾರಿ ಇಲ್ಲ, ಅವ್ರು ಅದನ್ನ ಬ್ಲಾಕ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ವ್ಯಾಪಾರ ಆಗಲೇಬೇಕು. ಅವಾಗ್ಲೇನೆ ಏನ್ ಮಾಡ್ತಾರೆ, ಬೇರೆ ಬೇರೆ ದೇಶಗಳವರೆಲ್ಲರೂ ಕೂಡ ಭಾರತದ ಕಡೆಗೆ, ಈ ಕಡೆಗೆ ನಾವು ವ್ಯಾಪಾರ ಮಾಡಬೇಕು ಅಂದ್ರೆ ಸಮುದ್ರ ಮಾರ್ಗ ಹೇಗಿದೆಯಪ್ಪ ಅಂತ ಹುಡ್ಕಕ್ಕೆ ಶುರು ಮಾಡಿದ್ದು. ಅಲ್ಲಿವರೆಗೂ ಅಲ್ಲಿಂದ ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾವಾಗ ಅಲ್ಲಿ ಆ ರೂಟ್ ಬ್ಲಾಕ್ ಆಯಿತು, ಅದು ಹೇಳ್ತಾರಲ್ಲ ಅವಶ್ಯಕತೆಯೇ ಅನ್ವೇಷಣೆಯ ತಾಯಿ ಅಂತ ಹೇಳಿ. ಈಗ ಈ ಜಲಮಾರ್ಗದ ಮೂಲಕವಾಗಿಯೇ ಮುಸ್ಲಿಂ ರಾಷ್ಟ್ರಗಳು ತೈಲವನ್ನು ರಫ್ತು ಮಾಡೋದು. ಅದು ಇರಾನ್ ಆಗಲಿ, ನಿಮಗೆ ಇರಾಕ್ ಆಗಲಿ ಅಥವಾ ಕುವೈಟ್ ಆಗಲಿ, ಸೌದಿ ಅರೇಬಿಯಾ, ಖತಾರ್, ಬಹ್ರೇನ್, ಅರಬ್ ಎಮಿರೇಟ್ಸ್ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಓಮನ್ ದೇಶಗಳು ತೈಲ ರಫ್ತನ್ನು ಇಲ್ಲಿ ಮಾಡ್ತಾರೆ. ನೋಡಿ, 39 ಕಿಲೋಮೀಟರ್ ಉದ್ದದ ಪರ್ಷಿಯನ್ ಗಲ್ಫ್ ಈ ಒಂದು ಕಾಲುವೆ. ಇದು 39 ಕಿಲೋಮೀಟರ್ ಉದ್ದ ಇದೆ. ಇದು ಈ ಒಂದು ಕಾಲುವೆ ಮೂಲಕವಾಗಿ ಈ ಒಂದು ವ್ಯಾಪಾರ ನಡೆಯುತ್ತೆ. ಇಸ್ರೇಲ್ ದಾಳಿ ಕುಗ್ಗಿಸುವುದಕ್ಕೆ ಇರಾನ್ ತನ್ನ ಮಾರ್ಗವನ್ನು ಮುಚ್ಚುವಂತ ಭಯ ಇದೆ. ನನ್ನ ಮಾರ್ಗ ನಾನು ಬ್ಲಾಕ್ ಮಾಡಿಬಿಡ್ತೀನಪ್ಪ, ವ್ಯಾಪಾರಕ್ಕೆ ನಾನು ಬಿಡಲ್ಲ ಅಂದಾಗ ಅಂದರೆ ಒಬ್ಬರಿಗೊಬ್ಬರು ಏನು ಮಾಡಬೇಕು, ಅವರ ಫಿನಾನ್ಷಿಯಲ್ ಸ್ಟ್ರೆಂತನ್ನು ಹಾಳು ಮಾಡಬೇಕು. ವ್ಯಾಪಾರ ನಿಲ್ಲಿಸಿದ ತಕ್ಷಣ ಹಣ ನಿಂತೋಗುತ್ತೆ. ಹಣ ನಿಂತೋದ ತಕ್ಷಣ ಯುದ್ಧಕ್ಕೆ, ದುಡ್ಡಿಗೆ, ಖರ್ಚಿಗೆ ಏನಕ್ಕೂ ಇರಲ್ಲ. ಸೊ ಅಕಸ್ಮಾತ್ ಇರಾನ್ ಈ ಮಾರ್ಗವನ್ನು ಮುಚ್ಚಿಬಿಟ್ರೆ ಏನು ಮಾಡೋದು? ಈ ಜಲಮಾರ್ಗವನ್ನು ಮುಚ್ಚಿಬಿಟ್ರೆ ಜಾಗತಿಕ ಕಚ್ಚಾ ತೈಲ ಅಭಾವ ಆಗಬಹುದು. ನಿಮಗೆ ಗೊತ್ತಿರಲಿ, ವಿಶ್ವದ 1/3 ಅಷ್ಟು ಭಾಗ ಇದೆಯಲ್ಲ, ಆ ತೈಲವನ್ನು ಸಪ್ಲೈ ಮಾಡೋದೇ ಇರಾನ್ನ ಕಡೆಯಿಂದ. ನಿಮ್ಗೆ ಈ ರೀತಿ ನಿಮಗೆ ಸ್ಟಕ್ ಆಗಿಬಿಟ್ರೆ, ಎಲ್ಲಿರೋರು ಅಲ್ಲಿರೋ ಇದ್ದುಬಿಟ್ರೆ ಗತಿ ಏನು ಅಂತ ತಾನಾಗಿ ಜಾಗತಿಕವಾಗಿ ಬೆಲೆ ಗಗನಕ್ಕೆ ಏರಿಕೆ ಆಗಿಬಿಡುತ್ತೆ. ಈ ರೂಟಿನ ವ್ಯಾಪಾರ ನಡೀತಾ ಇದೆಯಲ್ಲ, ಈ ರೂಟಿನ ವ್ಯಾಪಾರ ಒಂದು ವೇಳೆ ನಿಂತು ಹೋದರೆ ವಿಶ್ವಕ್ಕೆ 76% ಅಷ್ಟು ಬೇರೆ ಬೇರೆ ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇದೇ ಕಾಲುವೆಯ ಮೂಲಕ ಇರಾನ್ ಕಡೆಯಿಂದ ಸಪ್ಲೈ ಆಗೋದು ಬೇರೆ, ಈ ಮಾರ್ಗದ ಮೂಲಕ ಬೇರೆ ದೇಶಗಳು ಕೂಡ ಸಪ್ಲೈ ಮಾಡ್ಕೊಂಡು ಬರ್ತಾ ಇದ್ದಾರೆ. 76% ಇಡೀ ವಿಶ್ವನೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಈ ಯೋಚನೆ ಮಾಡಿ ನೋಡಿ ನೀವು, ನಮಗೆ ಬರ್ತಕ್ಕಂಥ ತೈಲ ಬಂದೇ ಇಲ್ಲ ಅಂದರೆ ಬಸ್ ಓಡಲ್ಲ, ಕಾರ್ ಓಡಲ್ಲ, ಕೈಗಾರಿಕೆಗಳು ರನ್ ಆಗಲ್ಲ, ಮೋಟಾರ್ ಇಂಡಸ್ಟ್ರಿ ಹಾಳಾಗೋಗ್ಬಿಡುತ್ತೆ, ರಫ್ತು ಇಂಡಸ್ಟ್ರಿ ಹಾಳಾಗೋಗ್ಬಿಡುತ್ತೆ, ಆಮದು ಇಂಡಸ್ಟ್ರಿ ಹಾಳಾಗೋಗ್ಬಿಡುತ್ತೆ, ವಿಮಾನ ಇರಲ್ಲ, ಓಡಾಟವೇ ಇರಲ್ಲ, ಬೆಲೆ ಗಗನಕ್ಕೆ ಏರ್ಬಿಡುತ್ತೆ. ಅವಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಇದೆ ಇಲ್ಲಿ. ಸೊ ಹಾಗಾಗಿ ಈ ಒಂದು ಇರಾನ್ ಮಾರ್ಗ ವಿಶ್ವಕ್ಕೆ ಒಂದು ಭಯ ಆಗ್ತಾ ಇದೆ ಇದೀಗ. ಅರೇಬಿಯನ್ ಪೆನಿನ್ಸುಲಾ ಅಂತ ಕರೆಯುವಂತಹ ಹೆಸರಿದು. ಅರೇಬಿಯನ್ ಸಮುದ್ರ, ಮೆಡಿಟರೇನಿಯನ್ ಸಮುದ್ರ ಇದೆಯಲ್ಲ, ಈ ಕೆಂಪು ಸಮುದ್ರ, ಸುಯೇಜ್ ಕಾಲುವೆ, ಗಲ್ಫ್ ಆಫ್ ಓಮನ್, ಪರ್ಷಿಯನ್ ಗಲ್ಫ್, ಇರಾನ್, ಓಮನ್, UAE, ವಿಶ್ವದ 1/3 ಭಾಗ ತೈಲ ರಫ್ತಾಗೋದೆ ಇಲ್ಲಿಂದ. ಇಷ್ಟು ಗಲ್ಫ್ ರಾಷ್ಟ್ರಗಳು ಅಂತ ಬರ್ತಾನೆ ಹೇಳ್ತಾ ಇದ್ದೀನಲ್ಲ, ಇವೆಲ್ಲವೂ ಕೂಡ ಇಲ್ಲಿಂದನೇ ವ್ಯಾಪಾರ ಆಗೋದು, ಈ ರೂಟಿಂದನೇ ವ್ಯಾಪಾರ ಆಗೋದು. ಒಂದು ವೇಳೆ ಇದು ಕ್ಲೋಸ್ ನೋಡಿ, ಈ ಒಂದು ಕಾಲುವೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಮೇಲ್ಭಾಗದಲ್ಲಿ, ಈ ಕಾಲುವೆ ಇದೆಲ್ಲ ಬಹಳ ಕಿರಿದಾದಂಥ ಕಾಲುವೆ. ಇದು ತುಂಬ ದೊಡ್ಡ ಹಡಗುಗಳು ಇದರಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಸಣ್ಣ ಪ್ರಮಾಣದ ಹಡಗುಗಳನ್ನ ಏನು ಮಾಡ್ತಾರೆ, ಇಲ್ಲಿಂದ ಟ್ರಾವೆಲ್ ಮಾಡುವಂತೆ ಮಾಡಿ ನೋಡಿ. ಇಷ್ಟು ದೊಡ್ಡ ಹಡಗುಗಳು ಬಂದಾಗ ಅಲ್ಲಿ ಸಮಸ್ಯೆ ಆಗುತ್ತೆ. ಆ ಕಾಲುವೆ ಬಹಳ ಕಿರಿದಾದಂಥ ಕಾಲುವೆ, ಅಲ್ಲಿಂದನೇ ನಿಮ್ಗೆ ಆಚೆ ಬರಬೇಕು ಅಂತ ಹೇಳಿ. ಈ ಕಾಲುವೆ ಈಗ ತೈಲ ಅಕಸ್ಮಾತ್ ಇಲ್ಲಿಂದ ಬ್ಲಾಕ್ ಆಗಿಬಿಟ್ರೆ ಎಲ್ಲಿಗೂ ಸಿಗಲ್ಲ. ಸಣ್ಣ ಹಡಗಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಣ್ಣ ಹಡಗಿನ ಮೂಲಕವಾಗಿ ಇಲ್ಲಿ ಆ ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವಿಶ್ವದ ಕಾಲು ಭಾಗ LNG ದ್ರವೀಕೃತ ನೈಸರ್ಗಿಕ ಅನಿಲ ರಫ್ತಾಗೋದಿಲ್ಲಿಂದ. 39 ಕಿಲೋಮೀಟರ್ ಉದ್ದದ ಪರ್ಷಿಯನ್ ಗಲ್ಫ್ ಕಾಲುವೆ, ಈ ಕಾಲುವೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 39 ಕಿಲೋಮೀಟರ್ ಉದ್ದದ ಕಾಲುವೆ ಇದು. ವಿಶ್ವಕ್ಕೆ 76% ಅಷ್ಟು ತೈಲ ಅನಿಲ ರಫ್ತಾಗೋದು ಈ ಭಾಗದಿಂದ. ಚೀನಾಗೆ ಬರುತ್ತೆ, ಇದು ಭಾರತಕ್ಕೆ ಬರುತ್ತೆ. ಆನಂತರ ನಾವು ಚೆಕ್ ಮಾಡಿಕೊಂಡಾಗ ಜಪಾನ್ಗೆ ಬರುತ್ತೆ, ಇದು ಸಿಂಗಾಪುರ, ಕೊರಿಯಾ,
ಜಪಾನ್ ಎಲ್ಲರೂ ಕೂಡ ಈ ಕಾಲುವೆ ಮೇಲೆ ಅವಲಂಬಿತರಾಗಿರೋದು. ನೋಡಿ, ಇಲ್ಲಿಂದನೇ ಬರಬೇಕು. ಇಲ್ಲಿ ನಿಮ್ಗೇನಾಗ್ಬಿಡುತ್ತೆ, ಯುದ್ಧದ ಕಾರಣದಿಂದಾಗಿ ಈ ಹಡಗುಗಳು ಬಂದಾಗ ನಿಮಗೆ ತೀರಾ ದೊಡ್ಡ ದೊಡ್ಡ ಹಡಗುಗಳಿದ್ದರೆ ಇಲ್ಲಿ ಪಲ್ಟಿ ಹೊಡೀತವೆ, ಆಗಲ್ಲ, ಇದರಲ್ಲಿ ಬರೋಕ್ಕೆ ಆಗಲ್ಲ ಇದು. ಸೊ ಹಾಗಾಗಿ ಇಲ್ಲಿ ಬರೋಕ್ಕಾಗಲ್ಲ. ಹಾಗಾಗಿ ಸಣ್ಣ ಪ್ರಮಾಣದ ಹಡಗುಗಳ ಮೂಲಕವಾಗಿಯೇ ಇಲ್ಲಿಂದ ವ್ಯಾಪಾರ ನಡಿಬೇಕು. ಇಲ್ಲಿಂದ ಅವ್ರು ಬರಬೇಕು ಅಂದರೆ ಹೀಗೇ ಬರಬೇಕಾಗತ್ತೆ. ಅದು ಇಸ್ರೇಲ್ ಮಾಡಿದ್ರು ಅಷ್ಟೇ, ಇರಾನ್ ಮಾಡಿದ್ರು ಅಷ್ಟೇ, ಬೇರೆ ಗಲ್ಫ್ ಯಾವುದೇ ಒಂದು ಕಂಟ್ರಿಗಳು ಮಾಡಬೇಕಾದಾಗಲೂ ಕೂಡ ಇಷ್ಟೇ ಮಾಡಬೇಕಾಗತ್ತೆ. ಇಲ್ಲಿ ಇನ್ನೊಂದು ಕಡೆ ಇರಾನ್ ಇಸ್ರೇಲ್ ಈ ಒಂದು ವಿಚಾರದಲ್ಲಿ ಗಮನಿಸಬೇಕಾಗತ್ತೆ. ಈ ಕಾಲುವೆ ಬ್ಲಾಕ್ ಆದರೆ ಬಹಳ 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 ಕಷ್ಟ ಆಗಿಬಿಡುತ್ತೆ. ನಿಮಗೆ 75-76% ಇಲ್ಲಿಂದನೇ ಬರಬೇಕಾದ್ರೆ ಅದೇ ಬ್ಲಾಕ್ ಆಗಿಬಿಟ್ರೆ ಹೇಳ್ತಾರಲ್ಲ, ಯಾವಾಗ ಅಭಾವ ಆಗುತ್ತೋ, ಯಾವಾಗ ಬೇಡಿಕೆ ಜಾಸ್ತಿ ಇರುತ್ತೆ, ಪೂರೈಕೆ ಕಡಿಮೆ ಇರುತ್ತೆ, ಸಹಜವಾಗಿ ಅಭಾವ ಜಾಸ್ತಿ ಆಗುತ್ತೆ. ಅಭಾವ ಜಾಸ್ತಿ ಆದಾಗ ಎಕನಾಮಿಕ್ಸ್ ಹೇಳೋದೇನು ಅಂದರೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಅಂತ. ಸೊ ಈ ಕಾರಣದಿಂದಾಗಿ ಇಷ್ಟು ದೇಶಗಳು ಈ ಕಾಲುವೆ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಕಾಲುವೆ ಯಾವಾಗ ಬ್ಲಾಕ್ ಆಗುತ್ತೋ ಅಲ್ಲಲ್ಲೇ ಇರೋದು. ನೋಡಿ, ನಿಮಗೆಲ್ಲ ದೇಶಗಳು ಕೂಡ ಅದರ ಸುತ್ತಮುತ್ತನೇ ಇರೋದು, ಅಲ್ಲಿಂದನೇ ವ್ಯಾಪಾರ ಮಾಡಬೇಕು ಅವರೆಲ್ಲರೂ ಕೂಡ. ಮೆಡಿಟರೇನಿಯನ್ ಸಮುದ್ರ ಆದರೂ ಅಷ್ಟೇ. ಒಂದು ಕಡೆ ಹೌತಿಗಳ ಕಾಟ. ಈ ಹೌತಿ ಅಂದರೆ ಒಂಥರ ಕಡಲ್ಗಳ್ಳರು, ಸೊಮಾಲಿಯಾ ಕಡಲ್ಗಳ್ಳರು ಅಂತಿರಲ್ವ, ಆ ರೀತಿಯಲ್ಲಿ ಈ ಕಡಲ್ಗಳ್ಳರದ ಒಂದು ಕಾಟ. ಮೆಡಿಟರೇನಿಯನ್ ಸಮುದ್ರ ಇದೆ, ಸುಯೇಜ್ ಕಾಲುವೆ ಅಲ್ಲೇ ಬರ್ತಾ ಇದೆ ನಮಗೆ. ಈ ಕಡೆ ಅಂತ ಬಂದಾಗ ಅರೇಬಿಯನ್ ಸಮುದ್ರ ನಮಗೆ ಈ ಕಡೆ ಇದೆ. ಅರೇಬಿಯನ್ ಸಮುದ್ರದ ಈ ಕಡೆ ಬಂದರೆ ನಮ್ಮ ಇಂಡಿಯಾ ಇರೋದಿಲ್ಲೇ. ನೋಡಿ, ಈ ಇಂಡಿಯಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಿರೋ ನಮಗೆ, ಇದು ಇಂಡಿಯಾ ಇಲ್ಲೇ ಇರೋದು. ಅರೇಬಿಯನ್ ಸಮುದ್ರ ಇದು. ಗಲ್ಫ್ ಆಫ್ ಓಮನ್ ಅಲ್ಲಿ ಬರುತ್ತೆ, ಪರ್ಷಿಯನ್ ಗಲ್ಫ್ ಅಲ್ಲಿ ಬರ್ತಾ ಇದೆ. ಇದೊಂದು ಸಣ್ಣ ಕಾಲುವೆ ಮೂಲಕ ನಾವೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರೋದು. ಈ ಕಾಲುವೆಗೆ ಎಫೆಕ್ಟ್ ಆದ ದಿನ ಇದೆಯಲ್ಲ, ಇಡೀ ವಿಶ್ವ ಬೆಚ್ಚಿ ಬೀಳುವಷ್ಟು ಬೆಲೆ ಏರಿಕೆ ಆಗಬಹುದು. ಹಾಗಾಗಿ ಈ ಕಾಲುವೆ ಮುಚ್ಚದೇ ಇರಲ್ಲಪ್ಪ ಅಂತ ನಾವೆಲ್ಲ ಕೇಳ್ಕೋಬೇಕು. ಏಕೆಂದರೆ ಏನೋ ತೈಲ ಅಲ್ಲಿಗೆ ಸಪ್ಲೈ ಆಯ್ತು ಅಂತ ಬಿಡ್ರಿ, ನಮಗೇನಾಗಬೇಕು? ನೋ. ನೋಡಿ, ಇರಾನ್ ಅಲ್ಲೇ ಇದೆ, ಮೇಲಿದೆ ಇರಾನು. ಓಮನ್ ಈ ಕಡೆ ಬರ್ತಾ ಇದೆ ನಮಗೆ, ಓಮನ್ ಈ ಕಡೆ ಬರುತ್ತೆ ನಮಗೆ. UAE ನೋಡಿ, ಅಲ್ಲಿ ಮುಂಭಾಗದಲ್ಲಿ UAE ಇದೆ. ಸೊ ಎಲ್ಲರೂ ವ್ಯಾಪಾರ ಆಗ್ತಿರೋದೇ ಇಲ್ಲಿಂದ. ಇದೇ ಒಂದು ರೀತಿಯಲ್ಲಿ ಬ್ರೇಕ್ ಆಗಿಬಿಟ್ರೆ, ಗೇಟ್ ಕ್ಲೋಸ್ ಆಗದಂತೆ ಲೆಕ್ಕ ಅದು. ವಿಶ್ವದಲ್ಲಿ ಎಲ್ಲರೂ, ನಾವು ಗಾಡಿ ಓಡಿಸ್ತಿರ್ತೀವೋ, LPG ನಮ್ಮ ಮನೆಗೆ ಬೇಕೋ, ಸಿಲಿಂಡರ್ಗಳು ಬೇಕೋ, ಇನ್ನೊಂದು ನಮ್ಮ ವ್ಯಾಪಾರ ವ್ಯವಹಾರಗಳು, ನಮ್ಮ ಕೆಲಸವೋ, ಜಾಬೋ, ಇನ್ನೊಂದು ಎಲ್ಲವೂ ಕೂಡ ಇದ್ರ ಮೇಲೆ ಡಿಸೈಡ್ ಆಗಿಬಿಡುತ್ತೆ. ಆಮೇಲೆ ಬೆಲೆ ಏರಿಕೆ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ ನಿಮಗೆ. ಹಾಗಾಗಿ ಇದಾಗದೇ ಇಲ್ಲ ಅಂತ ನಾವು ಕೇಳ್ಕೊಬೇಕಷ್ಟೇ.